ಎಸ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ಅಪೂರ್ವ ಕನ್ನಡ ವ್ಲಾಗ್ಸ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲ ಈ ವರ್ಷ ನೀವೇನೇನು ಅನ್ಕೊತಿರೋ ಅದೆಲ್ಲ ನೆರವೇರಲಿ. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದರೆ, ಲಾಸ್ಟ್ ಇಯರ್ ನಾವು ಮೈಸೂರಿಗೆ ಹೋಗಿದ್ವಿ. ಈ ಸಲ ರಶ್ ಇರುತ್ತೆ ತುಂಬ. ಈ ಸಲನೂ ಮೈಸೂರು ಅಂತಲೇ ಅಂದ್ಕೊಂಡ್ವಿ, ಬಟ್ ತುಂಬ ರಶ್ ಇರುತ್ತೆ. ಲಾಸ್ಟ್ ಇಯರ್ ತುಂಬ ರಶ್ ಇತ್ತು. ಅದಕ್ಕೆ ಸರಿ ಇವಾಗ ಎಲ್ಲನ ರಿಲ್ಯಾಕ್ಸ್ ಆಗೋಕ್ಕೆ ರೆಸಾರ್ಟ್ಸ್ ಹುಡುಕ್ತಾ ಇದ್ದೆ. ಸೊ ತಾವರೆಕೆರೆಯಲ್ಲಿ ದೊಡ್ಡಾಳದ ಮರ ಹತ್ರ ಒಂದು ಶೂಲಿನಿ ರೆಸಾರ್ಟ್ ಅಂತ ತುಂಬ ಫೇಮಸ್ ರೆಸಾರ್ಟ್. ತುಂಬ ಸಲ ಬಸವ ಬರ್ಡೇಗೆ ಪ್ಲ್ಯಾನ್ ಮಾಡಿದೆ ನಾನು ಹೋಗೋಣ ಅಂತ, ಬಟ್ ಸಮ್ ರೀಸನ್ಸಿಂದ ಆಗಿಲ್ಲ. ಇವಾಗ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಆಲ್ರೆಡಿ ಮನೆ ಹತ್ರನೇ 11 o'clock ಆಗೋಯಿತು. ಡೇ ಔಟು. ನಾನೇನು ಪ್ಯಾಕೇಜ್ ತೊಗೊಂಡಿಲ್ಲ ನೈಟ್ ಸ್ಟೇಗೆಲ್ಲ. ನಾಳೆ ಸ್ಕೂಲ್ ಇದೆ, ಕಾಲೇಜ್ ಇದೆ, ಸೊ ವಾಪಸ್ ಬರಬೇಕಲ್ಲ ಎಲ್ಲರೂ. ಅದಕ್ಕೆ ಇನ್ನು ನಾ ಡ್ರೆಸ್ಸು ಹೊಸ ತೊಗೊಂಡೆ ಗೈಸ್ ಜುಡಿಯೋದು. ಎಲ್ಲರೂ ಹೊಸ ಡ್ರೆಸ್ ಹಾಕ್ಕೊಂಡ್ವಿ. ಆ್ಯಕ್ಚುಲಿ ಬಸವಕ್ಕೆ ಪಾಪ ತುಂಬ ದೊಡ್ಡ ಡ್ರೆಸ್ ತಂದುಬಿಟ್ಟಿದ್ದೀನಿ, ಅವ್ನಿಗೆ ಇಷ್ಟ ಆಗಿಲ್ಲ ಅದು. ಬಟ್ ನಾನು ಬೇಜಾರು ಮಾಡ್ಕೊತೀನಿ ಅಂತ ಅದನ್ನೇ ಹಾಕ್ಕೊಂಡಿದ್ದಾನೆ. ಇನ್ನು ಗೈಸ್ ಅಲ್ಲಿ ಹೋಗಿ ನಿಮ್ಗೆ ಸಿಗ್ತೀನಿ, ಬನ್ನಿ ಹೋಗೋಣ. ಏನು ಪ್ರೈಸಸ್ ಇರುತ್ತೆ, ಏನಿರುತ್ತೆ ಗೇಮ್ಸು ಎಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ. ನೋಡಿ ನಾನು ಔಟ್ಫಿಟ್ ಈ ಥರ ಇದೆ ನೋಡಿ, ಮ್ಯಾಚಿಂಗ್. ಎಸ್ ಗೈಸ್, ಇನ್ನು ಬನ್ನಿ ಹೋಗಲ್ಲಿ ಸಿಗೋಣ. ಎಸ್ ಗೈಸ್, ನಮ್ಮ ಮನೆ ಹತ್ರ ಬಿಡೋ ಅಷ್ಟರಲ್ಲೇ 11:30 12 ಗಂಟೆ ಆಗಿತ್ತು. ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ 1:30 ಆಗಿತ್ತು. ಇವಾಗ ರೀಚ್ ಆಗಿದ್ದೀವಿ ನೋಡಿ, ಶೂಲಿನಿ ರೆಸಾರ್ಟ್. ಇದು ಔಟ್ ಲುಕ್ ಈ ಥರ ಇರುತ್ತೆ. ಹೋಗಿದ ತಕ್ಷಣ ಈಗ ರೀಚ್ ಆಗಿದ್ದೀವಿ. ಲುಕ್ಕು. ಇನ್ನು ನಾವು ಹೋಗಲ್ಲಿ ಎಲ್ಲ ಪೇ ಮಾಡಿ, ಅಮೌಂಟೆಲ್ಲ ಪೇ ಮಾಡಿದ್ಮೇಲೆ ಈ ಥರ ಇದು ಕೊಡ್ತಾರೆ, ಬ್ಯಾಂಡ್ಸ್ ಹಾಕ್ಕೊಬೇಕು. ಇದು ಡೇ ಔಟ್ ಪ್ಯಾಕೇಜ್ ತೊಗೊಂಡಿದ್ರೆ ಮಾತ್ರ ಡೇ ಔಟಿಂಗ್ಗೆ ಗ್ರೀನ್ ಕಲರ್ ಹಾಕ್ತಾರೆ. ಇನ್ ಕೇಸ್ ನಾವು ಸ್ಟೇ ಆಗ್ತೀವಿ ಅಂದರೆ ಆರೆಂಜ್ ಕಲರ್ ಹಾಕ್ತಾರೆ. ನಾವು ಪೇ ಮಾಡಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ತೊಗೊಂಡು ವೆಲ್ಕಮ್ ಡ್ರಿಂಕ್ ಕುಡಿದ್ವಿ. ಲೆಮನ್ ಜ್ಯೂಸ್ ಎಲ್ಲ ಮಾಡಿದ್ರು, ಕುಡಿದ್ವಿ ವೆಲ್ಕಮ್ ಡ್ರಿಂಕು ಎಲ್ಲರೂ. ಇನ್ನು ಡೇ ಔಟ್ ಪ್ಯಾಕೇಜ್ ಬಂದುಬಿಟ್ಟು 999ಗೆ ಸ್ಟಾರ್ಟ್ ಆಗುತ್ತೆ. ನಾವು 3 ಜನ ಇರೋದ್ರಿಂದ 3000 ಪೇ ಮಾಡಿದ್ವಿ. ಇನ್ನು ಹಾಗೆ ಒಳಗಡೆ ಬಂದಾಗ ನೋಡಿ ಅಡ್ವೆಂಚರ್ ಆ್ಯಕ್ಟಿವಿಟೀಸು ಎಲ್ಲ, ರೋಪ್ ಗೇಮ್ಸು ಎಲ್ಲ ಈ ಥರ ಇದೆ. 25+ ಗೇಮ್ಸ್ ಇದೆ ಗೈಸ್ ಇಲ್ಲಿ. ಮತ್ತು ಕಿಡ್ಸ್ಗೆ ಕೂಡ ನೋಡಿ, ಕಿಡ್ಸ್ದು ಪ್ಲೇ ಏರಿಯಾ ಅದು. ಇದೆಲ್ಲ ಮಕ್ಕಳಿಗೆ 5 to 12 ಇಯರ್ಸ್ ಒಳಗಡೆ ಮಕ್ಕಳಿಗೆ. ನಮ್ಮ ಚಿನ್ನಿ ಆದರೆ ಒಂದು ಆಟನೂ ಬಿಡ್ದಿರ ಆಡಿದ್ದಾಳೆ ಗೈಸ್ ನೋಡಿ. ಒಂದು ಆಟನೂ ಬಿಡ್ದಿರಂಗೆ ಆಡಿದ್ದಾಳೆ. ಅವಳು ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೇನು ನಾವು ಟಿಕೆಟ್ ತೊಗೊಂಡಿರಲಿಲ್ಲ, ಅವಳು ಫ್ರೀ ಇತ್ತು ಟಿಕೆಟು. ಇನ್ನು 5 years ಅಲ್ವಾ, 5 to 12 ಇಯರ್ಸ್ಗೆ ಟಿಕೆಟ್ ತೊಗೊಳ್ಳೋದು. 6 years ಮೇಲೆ ಟಿಕೆಟ್ ಸ್ಟಾರ್ಟ್ ಆಗುತ್ತೆ. 499ಗೇನೋ 500 rupees ಏನೋ ಹಾಫ್ ಟಿಕೆಟ್ ಇರುತ್ತೆ ಅವ್ರಿಗೆ. ಇನ್ನು ನೋಡಿ ಎಲ್ಲ ಥರ ಗೇಮ್ ಮಾಡಿ ಎಂಜಾಯ್ ಮಾಡ್ತಾಯಿದ್ಲು ಗೈಸ್. ಇವಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾಳೆ. ಇನ್ನು ನಮ್ಮ ಬಸ್ವಾಗೆ ಟಿಕೆಟ್ ತೊಗೊಂಡಿದ್ದು ವೇಸ್ಟು ಅನಿಸುತ್ತೆ. ಏನೊಂದು ಗೇಮ್ ಮಾಡಿಲ್ಲ, ಬಟ್ ಪೂಲಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ಇನ್ನು ಚಿನ್ನಿ ಅಂತೂ ಸಿಕ್ಕಾಪಟ್ಟೆ ಗೇಮ್ಸಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಆಡಿದ್ಲು. ಎಲ್ಲ ಗೇಮ್ಸೂ ಆಡಿದ್ದಾಳೆ ಗೈಸ್, ಒಂದು ಗೇಮು ಬಿಟ್ಟಿಲ್ಲ ಅವಳು, ಎಲ್ಲ ಕವರ್ ಮಾಡಿದ್ದಾಳೆ ನೋಡಿ. ಇದೆಲ್ಲ ಆಡ್ತಿದ್ದಾಳೆ ನೋಡಿ ಗೈಸ್. ಮೇ ಬಿ ಇವಳು ನನ್ನ ಮೀಸಷ್ಟು ಫ್ಯೂಚರ್ ಬ್ಲಾಗರ್ ಆಗ್ಬೋದು ನೋಡಿ. ಮಾತಾಡ್ತಾಳೆ. ಬಂದಿದ್ದೀವಿ ನೋಡಿ ಗಾಯ್ಸ್. ಇದು ತುಂಬಾ ಚೆನ್ನಾಗಿದೆ. ಮತ್ತೆ ಮಕ್ಕಳೆಲ್ಲ ದೊಡ್ಡದು ಆಟ ಸಾಮಾನು ಎತ್ಕೊಂಡು ಆಟ. ಸ್ಲೋ ಬಿದ್ದೋಗ್ತೇನೆ ನಿಧಾನ. ಇಷ್ಟು ಮೇಲೆ ನಾನು ಸಾಹಸ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ, ಬೆಲ್ಟ್ ಎಲ್ಲ ಹಾಕ್ಕೊಂಡು ಸೇಫ್ಟಿಗೆ. ಏನೋ ಗಾಯ್ಸ್, ಗೇಮ್ಸ್ ನೋಡಿದ್ರೆ ಈಸಿ ಅಂತ ಅನಿಸುತ್ತೆ, ಬಟ್ ಆಡೋವಾಗಿರ್ತಿತ್ತು ಭಯ, ಎಲ್ಲಿ ಬಿದ್ದೋಗ್ತೀನೋ. ಅದು ವೆಯ್ಟ್ ಬೇರೆ ಇದ್ದೀನಲ್ಲ ನಾನು,
ಅದು ಅಲ್ಲಾಡೋವಾಗ ಕಾಲೆಲ್ಲ ಸ್ಲಿಪ್ ಆಗೋಗ್ಬಿಡುತ್ತೋ ಅಂತೆಲ್ಲ ಭಯ ಆಗಿತ್ತು. ಆ ಸ್ಲಿಪ್ಪರ್ಸ್ ಬೇರೆ ನನಗೆ ಕಂಫರ್ಟೇಬಲ್ ಅನಿಸ್ತಾ ಇರಲಿಲ್ಲ. ಚಪ್ಪಲಿ ಬಿಚ್ಚಿಬಿಟ್ಟು ಆಡೋಣ ಅಂದ್ರೂ ಅದು ಆಗಿಲ್ಲ. ಚಪ್ಪಲಿ ಹಾಕ್ಕೊಂಬಿಟ್ಟಿದ್ದೆ. ಅಯ್ಯೋ ಸಿಕ್ಕಾಪಟ್ಟೆ ಬಾಯಿಗೆ ಬರೋ ಥರ ಆಗ್ತಾಯಿತ್ತು ಗೈಸ್ ನಿಜ ಹೇಳಬೇಕು ಅಂದರೆ. ಆದ್ರೂ ಒಂದು 4-5 ಇದು ರೋಪ್ ಗೇಮ್ಸ್ನ ಫಿನಿಷ್ ಮಾಡಿದ್ದೀನಿ ನಾನು. ಇನ್ನು ಈ ಗೇಮ್ ಅಂತೂ ಯಪ್ಪ ನೋಡಿದ್ರೇ ಶಾಕ್ ಆಗ್ತಾಯಿತ್ತು. ಇದು ಮಾತ್ರ ಕಂಪ್ಲೀಟ್ ಮಾಡಿದೆ ಗೈಸ್ ನಾನಿನ್ನು. ಇದು ಮಾಡಿಬಿಡ್ಬೋದು, ಈಸಿಯಾಗೇ ಇರುತ್ತೆ, ಓಕೆ ಅನಿಸುತ್ತೆ. ಅಲ್ಲಾಡುತ್ತೆ, ಭಯ ಪಡಬಾರ್ದು ಅಷ್ಟೇ. ಬಟ್ ಟ್ರೈ ಮಾಡಿದೆ ನಾನು. ಇವನಂತೂ ಒಂದು ಗೇಮು ಬಿಡ್ದಿರ ಎಲ್ಲ ಕಂಪ್ಲೀಟ್ ಮಾಡಿದೆ ಗೈಸ್. ಅದು ಇದೊಂದೇ ಲಾಸ್ಟ್ ನಾನು ಆಡಿದ್ದು, ಇದೊಂದು ಮತ್ತು ಸೈಕ್ಲಿಂಗ್ ಒಂದು ಮಾಡಿದೆ. ಇನ್ಯಾವುದು ಮೇಲ್ಗಡೆಗೆಲ್ಲ ಹೋಗೇ ಇಲ್ಲ. ನೋಡಿ ಇದು ಆಡೋಷ್ಟರಲ್ಲೇ ಬಾಯಿಗೆ ಬಂದುಬಿಟ್ಟಿತ್ತು ನನಗೆ ಜೀವ, ಅಷ್ಟು ಭಯ ಆಗಿತ್ತು. ನೋಡ್ತಾ ಇದ್ದೆ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡಿಕೊಂಡು, ಯಾಕಪ್ಪ ಬೇಕು ಹೊಸ ವರ್ಷದ ದಿನ ಅಂತ ಹೇಳಿಬಿಟ್ಟು ಸುಮ್ಮನೆ ಇರಲಾರ್ದಿರ ಇರುವೆ ಬಿಟ್ಕೊಳೋದು ಯಾಕೆ ಅಂಥೇಳಿ ತಿರ್ಗಾ ವಾಪಸ್ ಕೆಳಗಡೆ ಇಳಿದು ಬಂದುಬಿಟ್ಟೆ ನಾನು. ಇನ್ನು ನಮ್ಮ ಮನೇಲಿ ಎಲ್ಲ ಗೇಮ್ಸು ಟ್ರೈ ಮಾಡ್ದೆ. ಇನ್ನು ಇದು ಜಿಪ್ ಸೈಕ್ಲಿಂಗು, ಇದಕ್ಕೆ ಮಾತ್ರ ನಾವು ಸಪ್ರೇಟಾಗಿ 50 ರೂಪೀಸ್ ಪೇ ಮಾಡಬೇಕಾಗತ್ತೆ. ಇದು ಕೂಡ ಭಯನೇ ಅನಿಸ್ತು ಗೈಸ್ ಹೋಗೋವಾಗ. ಅದು ಒಂದೇ ಒಂದು ಲೈನ್ ಮೇಲೆ ಸೈಕಲ್ಲು ಎಲ್ಲೂ ಸ್ಟಾಪ್ ಮಾಡಿದ್ರೆ ಸ್ಪೀಡಾಗಿ ಪೆಡ್ಲಿಂಗ್ ಮಾಡ್ಕೊಂಡು ಹೋಗಬೇಕು. ಹೋಗೋವಾಗ ಭಯ ಅನ್ನಿಸ್ತು, ಬರೋವಾಗ ಓಕೆ ಅನ್ನಿಸ್ತು. ಮರಗ್ಲಕ್ಕೆ ಮಧ್ಯ ಹೋಗಿ ಬರೋದು ಚೆನ್ನಾಗಿತ್ತು, ಅದು ಒಂಥರ. ಇನ್ನು ನೋಡಿ ಇವನು ಯಾವ ಗೇಮು ಬಿಡದೆ ಎಲ್ಲ ಆಡ್ತಿದ್ದಾನೆ ನೋಡಿ. ಮೇಲ್ಗಡೆ ಎಲ್ಲ ಹೋಗಿ ಎಲ್ಲ ಗೇಮು ಕವರಪ್ ಮಾಡ್ದೆ. ಬಟ್ ನಾನೊಂದು 4-5 ಆಡಿ ಇನ್ನು ಮಿಕ್ಕಿದ್ದೆಲ್ಲ ಬಿಟ್ಬಿಟ್ಟೆ ಗೈಸ್, ನಾನು ಇನ್ನು ಆಡೋಕ್ಕೆ ಹೋಗಿಲ್ಲ. ಇನ್ನು ನಮ್ಮ ಬಸವ ಆದರೆ ರೋಪ್ ಗೇಮ್ಸ್ ಒಂದೇ ಒಂದು ಗೇಮ್ ಕೂಡ ಅವನು ಆಡಿಲ್ಲ. ಸುಮ್ಮನೆ ವೇಸ್ಟ್ ಅವನಿಗೆ ಟಿಕೆಟ್ ತೊಗೊಂಡಿದ್ದು. ಆದ್ರೂ ಪೂಲಲ್ಲಿ ಮತ್ತು ರೈನ್ ಡ್ಯಾನ್ಸಲ್ಲಿ ಅಪ್ಪ ಮಗಳು ಎಂಜಾಯ್ ಮಾಡಿದಷ್ಟು ನಾನು ಮತ್ತು ಅನಿಲ್ ಎಂಜಾಯ್ ಮಾಡಿಲ್ಲ. ಇವನ್ ಅನಿಲ್ ಕೂಡ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಎಂಜಾಯ್ ಮಾಡ್ದೆ. ಇನ್ನು ನೋಡ್ಬೋದು ಈ ಥರ ಇರುತ್ತೆ ಅಡ್ವೆಂಚರ್ ಆ್ಯಕ್ಟಿವಿಟೀಸು. ಇನ್ನು ನಮ್ಮ ಸಾಹಸಗಳೆಲ್ಲ ಮುಗಿಸಿ ವಾಪಸ್ ಬಂದು ಇದೆಲ್ಲ ಬಿಚ್ತಾ ಇದ್ದೀವಿ ರೋಪೆಲ್ಲ. ಇನ್ನು ಲಂಚ್ಗೆ ಟೈಮ್ ಆಗಿತ್ತು. 2 o'clock 2:30ಗೆಲ್ಲ ಲಂಚ್ ರೆಡಿ ಆಗಿರುತ್ತೆ. ಇನ್ನು ಊಟ ಕೂಡ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು, ಒಂದು ಮಾತಿಲ್ಲ. ಇಲ್ಲಿ ಫುಲ್ ಅನ್ಲಿಮಿಟೆಡ್ ನಾನ್ ವೆಜ್ಜು, ವೆಜ್ಜು ಕೂಡ ವೆಜ್ ತಿನ್ನೋರ್ಗೆ ವೆಜ್ಜು, ನಾನ್ ವೆಜ್ ತಿನ್ನೋರ್ಗೆ ನಾನ್ ವೆಜ್ಜು. ಇನ್ನು ನೋಡಿ ಏನೇನು ವೆರೈಟೀಸ್ ಇತ್ತು ಅಂದರೆ ಬಿರಿಯಾನಿ ಇತ್ತು, ಚಿಕನ್ 65 ಇತ್ತು, ರೋಟೀಸ್ ಇತ್ತು, ಚಿಕನ್ ಕರಿ ಇತ್ತು ನಾನ್ ವೆಜ್ ಅವ್ರಿಗೆ. ವೆಜ್ ಅವ್ರಿಗೆ ಗೀ ರೈಸು, ಪನ್ನೀರ್ ಕರಿ, ಮತ್ತೊಂದು ಸಲಾಡು, ವೈಟ್ ಪಾಸ್ತಾ, ವೈಟ್ ರೈಸು, ರಸಮ್ಮು ಮತ್ತು ಬೋಟಿ ಇಷ್ಟು ಇಟ್ಟಿದ್ರು ಗೈಸ್. ಬೇಡ ಮ್ಯಾಕ್ಸ್ ಮೂವಿ ಅಂದರೆ ಕರ್ಕೊಂಬಂದು ರಿಸಲ್ಟ್ ಎಲ್ಲ ಆಗಿಬಿಟ್ಟಿದ್ದಾರೆ. ನಮಗೆ ಇದಕ್ಕೆಲ್ಲ ಕಷ್ಟ ಆಗಿಬಿಟ್ಟಿದೆ. ಇನ್ನು ಇವಾಗ ಜಸ್ಟ್ ಒಳಗಡೆಗೆ ಎಂಟ್ರಿ ಆದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಉಯ್ಯೆಲ್ಲ ಆಡ್ತಾ ಇದ್ದಾರೆ. ಎಷ್ಟು ದೊಡ್ಡವ್ರು ಬೇಕಾದರೂ ಆಡ್ಬೋದು, ಬರೀ ಚಿಕ್ಕ ಮಕ್ಕಳೇ ಅಲ್ಲ. ಅದು ಕೂಡ ನಾನು ಟ್ರೈ ಮಾಡಿದೆ, ಅದು ಚೆನ್ನಾಗಿತ್ತು. ಇನ್ನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಾಟೇಜಸ್ಸು, ಬ್ಯಾಂಬೂ ಕಾಟೇಜು ಏನು ಸಖತ್ತಾಗಿರುತ್ತೆ ಗೈಸ್. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಡೇ ಔಟ್ ಪ್ಯಾಕೇಜ್ ತೊಗೊಂಡಿರೋದ್ರಿಂದ ಸ್ಟೇ ಆಗೋ ಆಪ್ಷನ್ ನನಗಿರಲಿಲ್ಲ. ಬಟ್ ಸ್ಟೇ ಆಗೋ ಆಪ್ಷನ್ ಇದ್ದಿದ್ರು ನಮ್ಮ ಬಸವ ಸ್ಟೇ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನನಗಾದ್ರೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಔಟ್ಸೈಡ್ ಬಂದು ಸ್ಟೇ ಆಗೋದು ಎಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ತಿರ್ಗಾ ವಿಸಿಟ್ ಮಾಡೋ ಪ್ಲ್ಯಾನ್ ಇದ್ದರೆ ನೋಡೋಣ. ಸ್ಟೇ ಆದಾಗ ಇನ್ನೂ ಡೀಟೇಲ್ಸ್ ಕೊಡ್ತೀನಿ. ಒಂದೊಂದು ಕಾಟೇಜಸ್ಸು ಎಷ್ಟು ಸಖತ್ತಾಗಿತ್ತು ಅಂದರೆ ನೋಡಿ, ಇದೆಲ್ಲ 2000 ಕಾಟೇಜಸ್ಸು. ಇನ್ನು ನೋಡ್ಬೋದು ಸ್ವಿಮ್ಮಿಂಗ್ ಫೂಲ್ ಏರಿಯಾಗೆ ಎಂಟ್ರಿ ಆದ್ವಿ ನೋಡಿ. ಇಲ್ಲೂ ಕೂಡ ಒಂದು ಕಾಟೇಜ್ ಇದೆ. ನಮಗೆ ಸ್ವಿಮ್ಮಿಂಗ್ ಫೂಲ್ ವ್ಯೂ ಕಾಣಿಸುತ್ತೆ ಈ ಕಾಟೇಜಿಂದ. ಅಲ್ಲಿದೆಯಲ್ಲ ಮೇಲ್ಗಡೆ, ಅದು ಲಕ್ಸುರಿಯಸ್ ಕಾಟೇಜು. ಅದು ಬಂದು ಒಂದು 5000-6000 ರೇಂಜಲ್ಲಿದೆ. ಇನ್ನು ನೋಡಿ ನಮ್ಮ ಚಿನ್ನಿ ಇಲ್ಲಿ ಹೇಗೆ ಆಡ್ತಿದ್ದಾಳೆ ಅಂತ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀರು ಬೇರೆ ತಣ್ಣಕ್ಕಿತ್ತು ಗೈಸ್. ನನಗೆ ಅದೊಂದು ಭಯ, ಎಲ್ಲಿ ಕೋಲ್ಡ್ ಆಗುತ್ತೋ ಜ್ವರ ಬರುತ್ತೋ ಅಂತ. ಮೊನ್ನೆ ತಾನೇ ಜ್ವರ ಬಂದೆಲ್ಲ ಸರೋಗಿದೆ ಅವಳಿಗೆ. ಆದರೆ ಸ್ಟಾರ್ಟಿಂಗಲ್ಲಿ ಹೋಗೋಕ್ಕೆ ತುಂಬ ಹೆದರ್ಕೊಂಡ್ಳು. ಆಮೇಲೆ ಎಲ್ಲ ಮಕ್ಕಳ ಜೊತೆನೂ ಬಾ ಅಂದರೂ ಬರ್ದಿರೋಷ್ಟು ಆಟ ಆಡಿದ್ಲು. ಇನ್ನು ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ ಸ್ವಿಮ್ಮಿಂಗ್ ಫೂಲಲ್ಲಿ ಆಡೋಣ ಅಂತ. ಬಟ್ ನನಗೇ ತುಂಬ ಚಳಿ. ಅವಳು ನೀರು ಹಾಕ್ತಾಯಿದ್ರೆ ನನಗೆ ಫುಲ್ಲು ಚಳಿ ಆಗ್ತಿದೆ, ಅಷ್ಟು ತಣ್ಣಕ್ಕಿತ್ತು ನೀರು. ಸರಿ ಅಂತ ಸ್ವಲ್ಪ ಬಿಸಿಲು ಹತ್ರ ಹೋಗಿ ಹಾಗೆ ಸ್ವಲ್ಪ ಆಟ ಆಡಿದೆ. ತುಂಬ ಚೆನ್ನಾಗಿತ್ತು. ಅಪ್ಪ ಮಗಳು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು ಗೈಸ್. ಇನ್ನು ನೋಡಿ ನಾನು ಬಂದೆ ಸ್ವಿಮ್ಮಿಂಗ್ ಫೂಲ್ ಒಳಗಡೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಎಲ್ಲ ಸಕ್ಕತ್ತಾಗಿತ್ತು. ಎಂಜಾಯ್ ಮಾತ್ರ
ಸಕ್ಕದಾಗಿ ಮಾಡ್ಬೋದು ಗೈಸ್. ಹೋದರೆ ಕೊಟ್ಟಿರೋ ಅಮೌಂಟ್ಗೆ ಒಂದು ಚೂರು ಮೋಸ ಇಲ್ದಂಗೆ ಎಂಜಾಯ್ ಮಾಡ್ಬೋದು. ನಮ್ಮ ಬಸವ ಯಾವ ರೋಪ್ ಗೇಮ್ಸು ಆಡಿಲ್ಲ, ಇಂಡೋರ್ ಗೇಮ್ಸು ಆಡಿಲ್ಲ, ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ದ. ರೈನ್ ಡ್ಯಾನ್ಸಲ್ಲಿ ಅಪ್ಪ ಮಗಳು ಮತ್ತು ನಾನು ಹೋಗಿ ಸ್ವಲ್ಪ ಹೊತ್ತು ರೈನ್ ಡ್ಯಾನ್ಸ್ ಆಡಿದ್ವಿ. ಒಂದು 4 o'clock to 5 o'clockವರೆಗೂ ರೈನ್ ಡ್ಯಾನ್ಸ್ ಇರುತ್ತೆ ಗೈಸ್. ನಾವು ಬೆಳಗ್ಗೆ 9 ಗಂಟೆಗೆ ಬಂದಿದ್ದೀವಿ ಅಂದರೆ 6 ಗಂಟೆವರೆಗೂ ಟೈಮ್ ಇರುತ್ತೆ ನಮಗೆ. ಬೆಳಗ್ಗೆ ಚೆಕ್-ಇನ್ 9 ಗಂಟೆಗಾದರೆ ಚೆಕ್ಔಟ್ 6 ಗಂಟೆವರೆಗೂ ಇರುತ್ತೆ. ನಾವು ಬಂದಿದ್ದು 1 o'clockಗಲ್ವ, ನಮ್ಗೆ 7 o'clockವರೆಗೂ ಟೈಮ್ ಕೊಟ್ಟರು. ಎಸ್ ಗೈಸ್, ಇನ್ನು ಈ ಥರ ಇದೆ ರೆಸಾರ್ಟು ನೋಡಿ, ಬಜೆಟ್ ಫ್ರೆಂಡ್ಲಿ ಬರ್ಬೋದು. ಈಗ ಸ್ವಿಮ್ಮಿಂಗ್ ಮುಗಿಸಿ ತಿರ್ಗಾ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೊಂದು ಸಲ ವೀಡಿಯೋಗೆ ಬರ್ತಾ ಇದ್ದೀನಿ. ಬಿಸಿಲಿಗೆ ಬಂದೆ, ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಅವರೆಲ್ಲ ಇನ್ನೂ ಆಡ್ತಾನೆ ಇದ್ದರು. ಸ್ವಲ್ಪ ಹೊತ್ತು ನಾನು ಇದಾಡೋಣ ಅಂಥೇಳಿ, ಉಯ್ಯಾಲಲ್ಲಿ ಆಡೋಣ ಅಂಥೇಳಿ ಬಂದು ನಾನು ಆಡ್ತಾಯಿದ್ದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗೈಸ್, ಸಖತ್ತಾಗಿತ್ತು. ಇನ್ನು 4:30 6 o'clock ಆಗಿತ್ತು, 4:30 5 o'clock ಆಗಿತ್ತು ಗೈಸ್. ಅದಕ್ಕೆ ಇದಕ್ಕೆ ಸ್ನ್ಯಾಕ್ಸಿಗೆ ಬಂದ್ವಿ. ಸ್ನ್ಯಾಕ್ಸು ಮತ್ತು ಟೀ ತಿನ್ಕೊಂಡು ಇನ್ನೂ ಸ್ವಲ್ಪ ಟೈಮ್ ಇತ್ತು, ಇನ್ನೂ 1 hour ಅಷ್ಟು ಟೈಮ್ ಇತ್ತು. ಸರಿ ಶಟಲ್ ಆಡೋಣ ಅಂತ ಆಡಿದ್ವಿ. ಇಂಡೋರ್ ಗೇಮ್ಸ್ ಇನ್ನೂ ಅಲ್ಲಿ ಮೆಟ್ಲು ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗ್ಬೇಕು ಒಳಗಡೆಗೆ, ಬಟ್ ಅಲ್ಲಿ ನಾನು ವೀಡಿಯೋ ಮಾಡಿಲ್ಲ, ನಾನು ಹೋಗೂ ಇಲ್ಲ. ಶಟಲ್ ಆಡೋದು. ಇನ್ನು ಕಾಟೇಜಸ್ ನೋಡಿ ರಾತ್ರಿ ಹೊತ್ತು ಯಾವ ಥರ ಇರುತ್ತೆ ಲೈಟಿಂಗ್ಸಲ್ಲಿ ಅಂತ ಸಕ್ಕತ್ತಾಗಿ ಕಾಣಿಸ್ತಿದೆಯಲ್ವಾ. ಇನ್ನು ಈ ಕಾಟೇಜ್ ಪ್ರೈಸಸ್ ಎಲ್ಲ ಬಂದುಬಿಟ್ಟು 2500 rupees ವುಡನ್ ಕಾಟೇಜು. ಒಳಗಡೆ ಎಲ್ಲ ಈ ಥರ ಇರುತ್ತೆ. ಸೀರಿಯಸ್ಸಾಗಿ ಹೇಳಬೇಕು ಅಂದರೆ ವಾಶ್ರೂಮ್ ಸಮೇತ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದು ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋ ಕಾಟೇಜ್ ಎಷ್ಟು ಚೆನ್ನಾಗಿದೆ. ಇನ್ನು ಪ್ರೈಸಸ್ ನೋಡ್ಬೋದು ನೀವು ಏನೇನಿರುತ್ತೆ ಅಂತ ನೋಡಿ. ಇದೆಲ್ಲ ಡೆಕೋರೇಷನ್ಸ್ ಎಲ್ಲ ಅವರೇ ಮಾಡಿಕೊಡ್ತಾರೆ ಏನಾನ ಅಕೇಶನ್ಸ್ ಇತ್ತು ಅಂದರೆ. ಇನ್ನು ನಾನು ಇದು ತೊಗೊಂಡಿದ್ದೆ ಅವರ್ ಡೇ ಔಟ್ ಆಫ್ ಪ್ಯಾಕೇಜಸ್ಸು. ಇನ್ನು ನೋಡಿ ಯಾವುದಾದ್ರು ಗೇಮ್ಸ್ ಇದೆ ಅಂತ. ಎಸ್ ಗೈಸ್, ಇನ್ನು ಚೆಕ್ಔಟ್ ಆಗೋ ಟೈಮ್ನ ನೋಡಿ ಲೈಟಿಂಗ್ಸ್ ಹೇಗಿದೆ ಅಂತ. ನೈಟಲ್ಲಿ ಶಟಲ್ ಆಡಿ ಫುಲ್ ಸ್ವೆಟ್ ಬಂದಿದೆ. ಇನ್ನು ಕ್ಯಾಬ್ ಬುಕ್ ಮಾಡಬೇಕು ಗೈಸ್.